ದಶಕದ ಇತಿಹಾಸ ಹೊಂದಿರುವ ಶ್ರೀ ಧರ್ಮರಾಯಸ್ವಾಮಿ ಕರಗ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ಏಪ್ರಿಲ್ 11ರಂದು ಕರಗ ಮಹೋತ್ಸವ ಅದ್ಧೂರಿಯಾಗಿ ನಡೆಯಲಿದ್ದು, ಏಪ್ರಿಲ್ 6ರಿಂದಲೇ ಗಂಗಮ್ಮ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಲಿವೆ. ಹಾಗಾಗಿ ಚಿಕ್ಕಬಳ್ಳಾಪುರದ ನಾಗರಿಕರು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಧರ್ಮರಾಯಸ್ವಾಮಿ ಕರಗ ಸೇವಾ ಸಮಿತಿ ಪದಾಧಿಕಾರಿಗಳು ಮನವಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಧರ್ಮರಾಯಸ್ವಾಮಿ ಕರಗ ಸಮಿತಿ ಅಧ್ಯಕ್ಷ ಕೆ.ವಿ. ಮಂಜುನಾಥ್, ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮಗುಡಿ ರಸ್ತೆಯ ಜಾಲಾರಿ ಗಂಗಾದೇವಿ ದೇವಾಲಯದ ಮುಂಭಾಗದಲ್ಲಿ ನಗರದ ಶಾಂತಿ ಮತ್ತು ಸಮೃದ್ಧಿಗಾಗಿ ಲೋಕ ಕಲ್ಯಾಣಾರ್ಥವಾಗಿ ಏಪ್ರಿಲ್ 7ರ ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ಸಾಮೂಹಿಕವಾಗಿ ಶ್ರೀ ಜಾಲಾರಿ ಗಂಗಾದೇವಿ ಸಹಸ್ರನಾಮಾರ್ಚನೆ ನಡೆಯಲಿದೆ ಎಂದು ತಿಳಿಸಿದರು. ಏಪ್ರಿಲ್ 11ರ ಶನಿವಾರ ರಾತ್ರಿ 9 ಗಂಟೆಗೆ ಶ್ರೀ ಧರ್ಮರಾಯಸ್ವಾಮಿ 64ನೇ ವರ್ಷದ ಹೂವಿನ ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೆಯಲಿದ್ದು, ಮೇಲೂರಿನ ಕೆ. ಧರ್ಮೇಂದ್ರ ಅವರು ಈ ಬಾರಿಯೂ ಕರಗ ಹೊರಲಿದ್ದಾರೆ. ಏಪ್ರಿಲ್ 6ರ ಸೋಮವಾರ ಬೆಳಗ್ಗೆ 10ಕ್ಕೆ ಶ್ರೀ ಗಣಪತಿ ಹೋಮ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದೆ. ಏಪ್ರಿಲ್ 7ರ ಮಂಗಳವಾರ ಬೆಳಗ್ಗೆ 9ಕ್ಕೆ ಶ್ರೀ ಚಂಡಿಕಾ ಹೋಮ ಮತ್ತು ಶ್ರೀ ಜಾಲಾರಿ ಗಂಗಾದೇವಿ ಸಹಸ್ರನಾಮಾರ್ಚನೆ ನಡೆಯಲಿದೆ ಎಂದರು. ಏಪ್ರಿಲ್ 8ರ ಬುಧವಾರ ಸಂಜೆ 7ಕ್ಕೆ ಕಳಸ ಸ್ಥಾಪನೆ, ಧ್ವಜಾರೋಹಣ ಮತ್ತು ಪ್ರಸಾದ ವಿನಿಯೋಗ ನಡೆಯಲಿದೆ. ಏಪ್ರಿಲ್ 9ರ ಗುರುವಾರ ರಾತ್ರಿ 9ಕ್ಕೆ ಅಯ್ಯಪ್ಪ ಸ್ವಾಮಿ ದೇವಾಲಯದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ, ಶ್ರೀ ಧರ್ಮರಾಯಸ್ವಾಮಿ ಹಸಿ ಕರಗ ನಡೆಯಲಿದೆ. 10ರ ಶುಕ್ರವಾರ ಬೆಳಗ್ಗೆ 10:30ಕ್ಕೆ ಊರಿನ ಭಕ್ತಾದಿಗಳಿಂದ ಗಂಗಾದೇವಿ ಜಾತ್ರಾ ಮಹೋತ್ಸವ, ಶ್ರೀ ಧರ್ಮರಾಯನ ಸಪ್ತಕಳಸ ಕರಗ ಭುವನೇಶ್ವರಿ ವೃತ್ತದಲ್ಲಿ ನಡೆಯಲಿದೆ. ಏಪ್ರಿಲ್ 11ರ ಬೆಳಗ್ಗೆ 11 ಗಂಟೆಗೆ ಕೆ. ಧರ್ಮೇಂದ್ರ ಕರಗದ ಪೂಜಾರಿಗೆ ಮಡಲಕ್ಕಿ ಸೇವೆ ನಡೆಯಲಿದೆ. ಅದೇ ದಿನ ಮಧ್ಯಾಹ್ನ 12ಕ್ಕೆ ಶ್ರೀ ಧರ್ಮರಾಯಸ್ವಾಮಿ ಮತ್ತು ದ್ರೌಪದಮ್ಮನವರ ಕಲ್ಯಾಣೋತ್ಸವ, ರಾತ್ರಿ 9ಕ್ಕೆ ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ ಆರಂಭವಾಗಲಿದೆ. 12ರ ಭಾನುವಾರ ರಾತ್ರಿ 7ಕ್ಕೆ ಶ್ರೀ ಜಾಲಾರಿ ಗಂಗಾದೇವಿ ದೇವಾಲಯದ ಮುಂಭಾಗ ಅಗ್ನಿಕುಂಡ ಪ್ರವೇಶ, 13ರ ಸೋಮವಾರ ಸಂಜೆ 4ಕ್ಕೆ ಭುವನೇಶ್ವರಿ ವೃತ್ತದಲ್ಲಿ ವಸಂತೋತ್ಸವ ಅಂದರೆ ಒನಕೆ ಕರಗ ನಡೆಯಲಿದೆ. ಶ್ರೀ ಧರ್ಮರಾಯಸ್ವಾಮಿ ಕರಗ ಮಹೋತ್ಸವದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ವೃತ್ತಗಳಲ್ಲಿ ಸುಪ್ರಸಿದ್ಧ ವಾದ್ಯಗೋಷ್ಠಿಗಳು, ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಸಹಯೋಗದಲ್ಲಿ ಕರ್ನಾಟಕ ಖ್ಯಾತ ಜನಪದ ಕಲಾವಿದರಿಂದ ಕೀಲುಕುದುರೆ ನೃತ್ಯ, ವೀರಗಾಸೆ, ಪೂಜಾ ಕುಣಿತ, ಡೊಳ್ಳು ಕುಣಿತ, ಚಂಡಿಮೇಳ, ತಮಟೆ ವಾದ್ಯಗಳು, ನಾಟಕಗಳು, ಅನ್ನಸಂತರ್ಪಣೆ, ಪಾನಕ ಹೆಸರುಬೇಳೆ ವಿತರಣೆ ಹಾಗೂ ನಗರದ ಬೀದಿ ಬೀದಿಗಳಲ್ಲಿ ವಿದ್ಯುತ್ ದೀಪಾಲಂಕಾರ ಏರ್ಪಡಿಸಲಾಗಿದೆ ಎಂದು ವಿವರಿಸಿದರು. ಕರಗ ಮಹೋತ್ಸವ ಸೇವಾ ಸಮಿತಿಯ ಪರವಾಗಿ ಶ್ರೀ ಧರ್ಮರಾಯರ ಕರಗ ಮಹೋತ್ಸವ ಸೇವಾ ಸಮಿತಿ ಗಂಗಮ್ಮನಗುಡಿ ದೇವಾಲಯ ಚಿಕ್ಕಬಳ್ಳಾಪುರ ಈ ಕಾರ್ಯಕ್ರಮ ದಿನಾಂಕ 6/4/2026ರಿಂದ ಸೋಮವಾರ ಬೆಳಗ್ಗೆ 9 ಗಂಟೆಗೆ ಒಂದು ಗಣಪತಿ ಕಾರ್ಯಕ್ರಮ, ಹೋಮ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಸುಮಾರು ಒಂದು 10ರಿಂದ 11 ಗಂಟೆಗೆ ಮುಕ್ತಾಯವಾಗಿ ಒಂದು ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಆಗುತ್ತೆ. ದಿನಾಂಕ 7/4/2026ರಂದು ಬೆಳಗ್ಗೆ 9 ಗಂಟೆಗೆ ಸುಮಂಗಲಿಯರಿಂದ ಸಹಸ್ರನಾಮ ಅರ್ಚನೆ ಹಾಗೂ ಚಂಡಿಕಾ ಹೋಮ ಕಾರ್ಯಕ್ರಮ ಆಗುತ್ತೆ. ನಮ್ಮ ರಮೇಶ್ ಶಾಸ್ತ್ರಿಯವರು ಬಲಮುರಿ ಗಣಪತಿಯ ದೇವಾಲಯದ ಪ್ರಧಾನ ಅರ್ಚಕರಾದಂಥ ರಮೇಶ್ ಶಾಸ್ತ್ರಿಯವರಿಂದ ಒಂದು ಚಂಡಿಕಾ ಹೋಮ ಕಾರ್ಯಕ್ರಮ ಶುರುವಾಗಿ ಮಧ್ಯಾಹ್ನ 12:30ಕ್ಕೆ ಮುಕ್ತಾಯ ಆಗಿ ಮಧ್ಯಾಹ್ನ ವಾಸವಿ ಕಲ್ಯಾಣ ಮಂಟಪದಲ್ಲಿ ಒಂದು ಪ್ರಸಾದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿರ್ತದೆ. ದಿನಾಂಕ ಇದೇ ರೀತಿ ಸಾಯಂಕಾಲ ಹೊತ್ತು ಸಂಜೆ 5 ಗಂಟೆಗೆ ಎಲ್ಲ ರಾಜಬೀದಿಗಳಲ್ಲಿ ಮತ್ತು ಮುಖ್ಯ ಬೀದಿಗಳಲ್ಲಿ ಈ ಜಾಲಾರಿ ಗಂಗಮ್ಮ ದೇವಾಲಯವನ್ನು ಊರಿನ ಮೆರವಣಿಗೆಯನ್ನು ಮಾಡಿ ಊರಿನ ಒಂದು ಶಾಂತಿಗೋಸ್ಕರವಾಗಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದೇ ರೀತಿ 8ನೇ ತಾರೀಕು 8/4/2026ರಂದು ನಮ್ಮ ಧರ್ಮರಾಯರ ಕರಗ ಹೊರುವಂಥ ಧರ್ಮೇಂದ್ರ ಅವರಿಂದ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮ ಶುರುವಾಗುತ್ತೆ. 9/4/2026ರಂದು ಗುರುವಾರ ಸಂಜೆ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಒಂದು ಹಸಿ ಕರಗವನ್ನು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಹಸಿ ಕರಗ ಕಾರ್ಯಕ್ರಮ ಒಂದು ಎಲ್ಲ ರಾಜಬೀದಿಗಳಲ್ಲಿ
ನಮ್ಮ ಕೋದಂಡರಾಮ ಸ್ವಾಮಿ ದೇವಸ್ಥಾನ, ಬಜಾರ್ ರಸ್ತೆ ಹಾಗೂ ಟೌನಲ್ಲು ಮತ್ತು ನಮ್ಮ ಗಂಗಮ್ಮಡಿ ಮುಂಭಾಗ ಎಲ್ಲದರಲ್ಲಿ ಒಂದು ಊರಿನ ಧರ್ಮೇಂದ್ರ ಅವರು ಹೊತ್ತು ಹಸಿ ಕರಗವನ್ನು ಎಲ್ಲ ಒಂದು ಪ್ರದರ್ಶನ ಮಾಡ್ತಾರೆ. ಎಲ್ಲ ಭಕ್ತಾದಿಗಳು ಸುಮಾರು ಸಾವಿರಾರು ಜನ ಬರ್ತಾರೆ. ಅದನ್ನು ವೀಕ್ಷಣೆ ಮಾಡಿ ಅದನ್ನು ಆ ದೇವ್ರ ಕೃಪೆಗೆ ಪಾತ್ರ ಆಗಬೇಕು ಅಂತ ವಿನಂತಿ. 10ನೇ ತಾರೀಕು 4/2026 ಶುಕ್ರವಾರ ಜಾತ್ರಾ ದೀಪೋತ್ಸವ ಅಂತೇಳಿ ಕಾರ್ಯಕ್ರಮ. ಅದೇ ಸಂಜೆ 7 ಗಂಟೆಗೆ ಸರಿಯಾಗಿ ಟೌನಲ್ಲಿ ನಮ್ಮ ಧರ್ಮೇಂದ್ರ ಅವರಿಂದ ಸಪ್ತಕಲಶ ಕರಗ ಅಂತೇಳ್ಬಿಟ್ಟು ನಮ್ಮ ಧರ್ಮೇಂದ್ರ ಅವರಿಂದ ಕಾರ್ಯಕ್ರಮ ಇದೆ. ಇದೇ ರೀತಿ 11ನೇ ತಾರೀಕು 11/4/2026 ಶನಿವಾರ ಬೆಳಗ್ಗೆ 9 ಗಂಟೆಗೆ ಬಳೆಶಾಸ್ತ್ರ ಕಾರ್ಯಕ್ರಮ ಅಂತ ಒಂದು ಏರ್ಪಡಿಸ್ತೀವಿ. ಆ ಬಳೆಶಾಸ್ತ್ರ ಕಾರ್ಯಕ್ರಮ ಮುಗಿದ ಮೇಲೆ ಕರೆಕ್ಟಾಗಿ ಒಂದು 10 ಗಂಟೆಗೆ ಧರ್ಮರಾಯರ ಕಲ್ಯಾಣೋತ್ಸವ ಅಂತೇಳಿ ಮಾಡ್ತೀವಿ. ಆ ಕಲ್ಯಾಣೋತ್ಸವ ಒಂದು 12 ಗಂಟೆಗೆ ಮುಕ್ತಾಯ ಆಗಿ ಒಂದು ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಆಗುತ್ತೆ. ಇದೇ ಸಂಜೆ ರಾತ್ರಿ 8 ಗಂಟೆಗೆ ಸರಿಯಾಗಿ ಧರ್ಮರಾಯರ ಹೂವಿನ ಕರಗ. ಆ ಹೂವಿನ ಕರಗ ಇಡೀ ಊರೆಲ್ಲ ಪ್ರತಿ ರಾಜಬೀದಿಗಳಲ್ಲಾಗ್ಬೋದು, ಪ್ರತಿ ಬೀದಿ ಮನೆ ಮಗನೂ ಪ್ರದರ್ಶನೆ ಮಾಡಿ, ಅಲ್ಲದೆ ಚಂಡಿಕಾ ಹೋಮ, ಪೂರ್ಣಾಹುತಿ ಸೇರಿದಂತೆ ಎಲ್ಲ ಧಾರ್ಮಿಕ ಕಾರ್ಯಗಳು ಎಸ್.ಎನ್. ರಮೇಶ್ ಶಾಸ್ತ್ರಿಗಳ ನೇತೃತ್ವದಲ್ಲಿ ನಡೆಯಲಿದ್ದು, ಅಂದು ಮಧ್ಯಾಹ್ನ 12:30ಕ್ಕೆ ಮಹಾಪೂರ್ಣಾಹುತಿ, ಸುಮಂಗಲಿ ಪೂಜೆ, ಕನ್ನಿಕಾ ಪೂಜೆ, ದಂಪತಿ ಪೂಜೆ ಹಾಗೂ ಮಹಾಮಂಗಳಾರತಿ ನಡೆಯಲಿದೆ. ಈ ಹೋಮದಲ್ಲಿ ಭಾಗವಹಿಸುವ ಮಹಿಳೆಯರು ಸಾಮೂಹಿಕವಾಗಿ ಕುಳಿತು ಶ್ರೀ ಜಾಲಾರಿ ಗಂಗಾದೇವಿಯ ಸಹಸ್ರನಾಮಾರ್ಚನೆ ಪೂಜೆ ಮಾಡಲಿದ್ದಾರೆ. ಈ ಹೋಮದಲ್ಲಿ ಭಾಗವಹಿಸುವ ಮಹಿಳೆಯರು 100 ರುಗಳನ್ನು ಸಮಿತಿ ಸದಸ್ಯರಿಗೆ ಏಪ್ರಿಲ್ 6ರೊಳಗೆ ನೀಡಿ ನೋಂದಾಯಿಸಿಕೊಂಡು ತಪ್ಪದೆ ರಸೀದಿ ಪಡೆಯಬೇಕು. ಪೂಜಾ ಸಾಮಗ್ರಿಗಳಾದ ಅರಿಶಿನ, ಕುಂಕುಮ, ಬಳೆ, ಜಾಲಾರಿ ಗಂಗಾದೇವಿ ಫೋಟೋ, ನೈವೇದ್ಯಕ್ಕೆ ಪ್ರಸಾದ, ಗುಂಡು ಅಡಿಕೆ, ಎಲೆ ಅಡಿಕೆ, ಬಿಡಿ ಹೂ ಮುಂತಾದವುಗಳನ್ನು ಸಮಿತಿಯಿಂದ ನೀಡಲಾಗುವುದು. ದೇವರ ಪೀಠ, ತಟ್ಟೆ, ವಿಖಾರತಿ, ಪಂಚಪಾತ್ರೆ, ಉದ್ಧರಣೆ, ಎಣ್ಣೆ, ಬತ್ತಿ, ತೆಂಗಿನಕಾಯಿ ತಪ್ಪದೆ ತರಬೇಕೆಂದು ಸಮಿತಿ ಕೋರಿದೆ. ಸುದ್ದಿಗೋಷ್ಠಿಯಲ್ಲಿ ಶ್ರೀ ಧರ್ಮರಾಯ ಕರಗ ಸಮಿತಿ ಅಧ್ಯಕ್ಷ ಕೆ.ವಿ. ಮಂಜುನಾಥ್, ಸದಸ್ಯರಾದ ಗಂಗಾಧರ ಮೂರ್ತಿ, ಶೇಖರ್, ರಾಜು, ಲೋಕೇಶ್, ರಾಮಕೃಷ್ಣ, ಕೆ. ರಾಮು, ಸುದರ್ಶನ್, ಮೊಬೈಲ್ ಬಾಬು, ರಘು, ಮುನಿಕೃಷ್ಣ ಇದ್ದರು. ವಿಜಯ್ ರಾಜ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ.